ಸಖತ್ ಟೇಸ್ಟ್ ಆಗಿರೋ ರೋಡ್ ಸೈಡಲ್ಲಿ ಸಿಗೋ ಥರ ಎಗ್ ರೈಸ್ ಮನೇಲೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು ಬಾಣಲಿಗೆ ಒಂದು ಸೌಟಷ್ಟು ಎಣ್ಣೆನ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಕ್ಬಿಡಿ. ಇದು ಕಂಪ್ಲೀಟ್ ಹೈ ಫ್ಲೇಮ್ ಪ್ರೋಸೆಸ್. ಚಿಕ್ಕದಾಗಿ ಹೆಚ್ಚಿಕ್ಕಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 30 ಸೆಕೆಂಡ್ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ಇವಾಗ ಜಜ್ಜಿಕ್ಕಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿ ಇದೇ ಸಖತ್ತಾಗಿರುತ್ತೆ ಟೇಸ್ಟು. ಅದನ್ನೊಂದು 30 ಸೆಕೆಂಡ್ ಫ್ರೈ ಮಾಡಿ. ಇವಾಗ ಒಂದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ 1 ನಿಮಿಷ ಆದಮೇಲೆ ಉದ್ರುದ್ರಾಗಿರೋ ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಹೈ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಗೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸು, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿನ ಹಾಕಿ ಹೈ ಫ್ಲೇಮಲ್ಲಿ ಹಾಗೆ ಒಂದು 1 ಮಿನಿಟ್ ಕೈ ಬಿಡ್ದಂಗೆ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಿ. ಹೈ ಫ್ಲೇಮಲ್ಲಿ ಮಾಡಿದ್ರೇ ಇದು ಸಖತ್ ಟೇಸ್ಟು. ದಯವಿಟ್ಟು ಲೋ ಫ್ಲೇಮು ಮೀಡಿಯಮ್ ಫ್ಲೇಮು ಮಾಡಬೇಡಿ. ಅಷ್ಟೇ, ಬಿಸಿ ಬಿಸಿಯಾಗಿರೋ ಖಾರವಾಗಿ ಟೇಸ್ಟಾಗಿರೋ ಎಗ್ ರೈಸ್ ರೆಡಿ. ಸರ್ವಿಂಗ್ ಪ್ಲೇಟಲ್ಲಿ ನಿಮ್ಮ ಎಗ್ ರೈಸ್ನ ಹಾಕ್ಕೊಂಡು ಅದ್ರ ಮೇಲೆ ಹಸಿ ಈರುಳ್ಳಿನ ಉದಿಸ್ಕೊಂಡು ತಿಂತಾ ಇದ್ರೆ ಸ್ವರ್ಗ. ಸಖತ್ತಾಗಿರುತ್ತೆ. ಟ್ರೈ ಮಾಡಿ.